ಅಸ್ಪೃಶ್ಯತೆ ಅನ್ನೋದು ಅದು ಪರಂಪರೆ ಮತ್ತು ಸಂಸ್ಕಾರದಿಂದ ಬರ್ತಾ ಇರ್ತಕ್ಕಂಥದ್ದು. ಅಸ್ಪೃಶ್ಯದಲ್ಲಿ ಒಂದು ಪ್ರಶಸ್ತಿ ಅನ್ನೋದು ಒಂದು ರೀತಿಯಲ್ಲಿ ಸಂತೋಷವೂ ಹೌದು, ಇನ್ನೊಂದು ಕಡೆ ಮುಜುಗರನೂ ಹೌದು. ಸಾಮಾಜಿಕ ಚಳವಳಿಗಳಲ್ಲಿ ತೊಡಗಿಸ್ಕೊಂಡಾಗ ಪ್ರೀತಿಯ ಗೆಳೆಯರು ಅಭಿನಂದಿಸೋದು ಒಂದು ರೀತಿಯ ಪ್ರಶಸ್ತಿ, ಸಂತೋಷ. ಆದರೆ ಇನ್ನೊಂದು ಕಡೆ ಮುಜುಗರನೂ ಆಗ್ತದೆ. ಆ ಸಂತೋಷ ಮತ್ತು ಮುಜುಗರದಿಂದ ಈ ಪ್ರಶಸ್ತಿಯನ್ನು ಸ್ವೀಕರಿಸ್ತೇನೆ. ಅಂಕ ಮತ್ತು ಚಿರಂತ ಸಂಘಟನೆಗಳು ಮಾಡ್ತಾ ಇರ್ತಕ್ಕಂಥ ಈ ಕೆಲಸ, ಇದು ಪ್ರಶಸ್ತಿ ತಗೊಳ್ಳೋರು ಯಾರು ಅನ್ನೋಕ್ಕಿಂತಲೂ ಯಾರ ಹೆಸರಿನ ಪ್ರಶಸ್ತಿಗಳನ್ನು ಕೊಡ್ತಾ ಇದ್ದೀವಿ, ಆ ಮಹಾನ್ ಚೇತನಗಳು ಮಾಡಿದಂಥ ಕೆಲಸ ಮುಂದಿನ ವರ್ಷ ಯಾರು ಪ್ರಶಸ್ತಿ ತಗೊಂಡಿದ್ದಾರೆ ಅನ್ನೋದು ನೆನಪಿರಲಿಕ್ಕಿಲ್ಲ. ಆದರೆ ಯಾರು ಪ್ರಶಸ್ತಿ ಹೆಸರಿರ್ತಾವಲ್ಲ ಅವು ಚಿರಂತರವಾಗಿರ್ತವೆ. ಬುದ್ಧ, ಬಸವ, ಅಂಬೇಡ್ಕರ್, ಸಾವು, ಕೃಷ್ಣರಾಜ ಒಡೆಯರ್, ಈ ಥರದ ಏನೇನು ಪ್ರಶಸ್ತಿಗಳನ್ನು ಕೊಟ್ಟಿದ್ದಾರೆ, ಪುಲೆ, ಸಾವಿತ್ರಿಬಾಯಿ ಪುಲೆ, ಈ ಥರದವರು ಪ್ರಶಸ್ತಿಗಳನ್ನು ನಾವು ಸಾವಿರಾರು ಜನ ತಗೋಬೋದು. ಆದರೆ ಸಾವಿರಾರು ವರ್ಷಗಳ ಕಾಲ ಅವರು ನಿರಂತರವಾಗಿ ತಮ್ಮ ಕೃತಿಗಳಿಂದ, ತಮ್ಮ ಕೃತ್ಯಗಳಿಂದ ನಿರಂತರವಾಗಿ ಜೀವಂತವಾಗಿರ್ತಾರೆ. ಇಲ್ಲಿ ಸಬ್ನಳ್ಳಿಯವರು ಹೇಳ್ತಾ, ಇವತ್ತು ದೇಶದಲ್ಲಿ ಹೊರತಳ್ಳುವ ರಾಜಕಾರಣ ನಡೆದಿದೆ. SIR ಅಂತ ಹೊರತಳ್ಳೋದು, ಇವ ನಮ್ಮವನಲ್ಲ ಅಂತ ಹೊರತಳ್ಳುವಂಥ ಕೆಲಸ ದೊಡ್ಡ ಪ್ರಮಾಣದೊಳಗೆ ಪ್ರಭುತ್ವ ಮಾಡ್ತಾಯಿದೆ. ಅಂಥ ಸಂದರ್ಭದಲ್ಲಿ ಸಬ್ನಳ್ಳಿಯವರು ಮತ್ತು ಈ ಎರಡು ಸಂಸ್ಥೆಗಳು ಇವ ನಮ್ಮವ ಅನ್ನುವ ಅರ್ಥದೊಳಗೆ ಒಳಗೊಳ್ಳುವ ಒಂದು ಕ್ರಿಯೆಯನ್ನು ಇಲ್ಲಿ ಆರಂಭ ಮಾಡಿದ್ದಾರೆ. ಹೊರತಳ್ಳುವ ಕ್ರಿಯೆಗೆ ಪ್ರತಿಯಾಗಿ ಈ ಒಳಗೊಳ್ಳುವ ಕ್ರಿಯೆ ಇದೆಯಲ್ಲ, ಒಂದು ಅಸ್ಪೃಶ್ಯತೆ ವಿರೋಧಿ ಚಳವಳಿ ಆಗಿರ್ಬೋದು, ಅಥವಾ ಈ ಹೊರತಳ್ಳುವ ಸಂಸ್ಕೃತಿಯನ್ನು ವಿರೋಧಿಸಿ ಎಲ್ಲರನ್ನೂ ಒಳಗೊಳ್ತಕ್ಕಂಥ ಇವ ನಮ್ಮವ ಅಂತಕ್ಕಂಥ ಒಂದು ಈ ಚಳವಳಿಯ ಭಾಗವಾಗಿ ಬರ್ತಾ ಇದೆಯಲ್ಲ, ಇದು ಭಾಳ ಸ್ವಾಗತಾರ್ಹವಾದಂಥದ್ದು. ಸುಮಾರು ನನ್ನ 47 ವರ್ಷಗಳ ಚಳವಳಿ ಇತಿಹಾಸದಲ್ಲಿ ನಮ್ಮ ಪುರುಷೋತ್ತಮ ಬಿಳಿಮಲೆ ಅವರಿಗೆ ಗೊತ್ತು, ಬಂಜಿಗೇರಿಯವ್ರಿಗೆ ಗೊತ್ತು, ಬಂಡಾಯ ಸಾಹಿತ್ಯ ಚಳವಳಿ, ನವಲಗುಂದ ನರಗುಂದ ರೈತ ಹೋರಾಟ, ಅದೇ ಸಂದರ್ಭದಲ್ಲಿ ಗೋಕಾಕ್ ಚಳವಳಿ, ಈ 3 ಚಳವಳಿಗಳು ನಮ್ಮನ್ನು ವ್ಯಕ್ತಿತ್ವವನ್ನು ರೂಪಿಸಿದ್ದಾವೆ. ಇವತ್ತು ಸಿಗ್ತಾ ಇರ್ತಕ್ಕಂಥ ಯಾವುದೇ ಪ್ರಶಸ್ತಿಗಳು ವ್ಯಕ್ತಿಗತವಾಗಿ ಬಂದಂಥವಲ್ಲ. ನಮ್ಮ ಚಳವಳಿಯ ಜೊತೆ 47 ವರ್ಷಗಳ ಈ ಚಳವಳಿಯ ಜೊತೆ ಯಾರ್ಯಾರು ಜೊತೆಗಾರರಾಗಿ, ಮಾರ್ಗದರ್ಶಿಗಳಾಗಿ, ಹೋರಾಟದಲ್ಲಿ ಪಾಲ್ಗೊಂಡು ಸಾಮಾಜಿಕ ಪರಿವರ್ತನೆಗೆ ಸ್ಫೂರ್ತಿಯಾಗಿದ್ದಾರೋ ಅಂಥವ್ರೆಲ್ಲರಿಗೂ ಇಂಥ ಪ್ರಶಸ್ತಿಗಳು ಸಲ್ತವೆ. ಇದು ಚಳವಳಿಗೆ ಸಂದಿರ್ತಕ್ಕಂಥ ಒಂದು ಪ್ರಶಸ್ತಿ ಅಂತ ನಾನು ಭಾವಿಸ್ತೇನೆ. ಕೊನೆಯದಾಗಿ ಈ ಅಸ್ಪೃಶ್ಯತಾ ವಿರೋಧಿ ಚಳವಳಿ, ಅಸ್ಪೃಶ್ಯತೆ ಅನ್ನೋದು ಅದು ಪರಂಪರೆ ಮತ್ತು ಸಂಸ್ಕಾರದಿಂದ ಬರ್ತಾ ಇರ್ತಕ್ಕಂಥದ್ದು. ಅಸ್ಪೃಶ್ಯರಲ್ಲಿ ಯಾರು ಅಸ್ಪೃಶ್ಯತೆಯನ್ನು ಆಚರಣೆ ಮಾಡ್ತಾರೋ, ಈಗಾಗಲೇ ಬಂಜಿಗೇರಿ ಜಯಪ್ರಕಾಶ್ ಅವರು ಹೇಳಿದಾಗೆ ಅಸ್ಪೃಶ್ಯತೆಯನ್ನು ಆಚರಣೆ ಮಾಡ್ತಕ್ಕಂಥ ಜನರ ಮಧ್ಯೆ ಅಸ್ಪೃಶ್ಯತೆ ಹೋಗಬೇಕು, ಆ ಮನೋಭಾವ ಹೋಗಬೇಕು. ದಲಿತ ಚಳವಳಿಗಳು, ಅಸ್ಪೃಶ್ಯರ ಹೋರಾಟ ಅದು ಹೋಗಲಿ ಅಂತ ಇರ್ತದೆ ಹೊರತು ಅದು ಯಾರ ವಿರುದ್ಧ ಇರ್ತದೆ ಅಂದರೆ ಆಚರಣೆ ವಿರುದ್ಧ ಇರ್ತದೆ. ಅವರು ಆ ಸಂಸ್ಕಾರವನ್ನು ಮತ್ತು ಆ ಪರಂಪರೆಯನ್ನು ಮುರಿತಕ್ಕಂಥ ಕೆಲಸವನ್ನು ಆಚರಣೆ ಮಾಡ್ತಕ್ಕಂಥ ಮೇಲ್ವರ್ಗ ಮತ್ತು ಮೇಲ್ವರ್ಣದ ಜನ ಮಾಡಬೇಕಾಗ್ತದೆ. ಅದಕ್ಕಾಗಿ ಬಸವಣ್ಣನ ನಾಡಿನಿಂದ ಬಂದಿರತಕ್ಕಂಥ ನಮಗೆ ಈ ಅಸ್ಪೃಶ್ಯತಾ ವಿರೋಧಿ ಮನೋಭಾವ ಹುಟ್ಟಿನಿಂದನೇ ಬರ್ತದೆ. ನಮ್ಮ ಕಡೆ ಉತ್ತರ ಕರ್ನಾಟಕದಲ್ಲಿ ಈ ಕಡೆ ಕೂಲಿ ಅಂತಾರೆ ಕೆಲಸ ಮಾಡೋರಿಗೆ, ಬಹುತೇಕ ಕೂಲಿ ಕೆಲಸ ಮಾಡೋರೆಲ್ಲ ಅಸ್ಪೃಶ್ಯರೇ ಆಗಿರ್ತಾರೆ. ಆ ಕಡೆ ಆ ಶರಣ ನಾಡಿನಲ್ಲಿ ಕೂಲಿ ಅನ್ನೋದಿಲ್ಲ, ಆಳ್ಮಗ ಅಂತಾರೆ. ಅಂದರೆ ಕೆಲಸ ಮಾಡುವ ಮಗ, ಆಳು ಮಗ ಅಂತ ಕರೀತಾರೆ. ಸೊ ಅಂಥ ಒಂದು ಸಂಸ್ಕೃತಿ ಇದೆಯಲ್ಲ, ಅದು ಇವತ್ತಿನ ಸಂದರ್ಭದಲ್ಲಿ ಎಲ್ಲರನ್ನೂ ಒಂದು ಮಾಡ್ತಕ್ಕಂಥ, ಎಲ್ಲರನ್ನೂ ಸಮಾಜವನ್ನು ಕಟ್ತಕ್ಕಂಥ ಸಾಮಾಜಿಕ ಚಳವಳಿಗಳಿಗೆ ಈ ಥರದ ಸಂಘಟನೆಗಳು, ಚಳವಳಿಗಳು ಪೂರಕವಾಗಿರಲಿ ಅಂತ ಹೇಳಿ ಇಲ್ಲಿ ಪ್ರಶಸ್ತಿ ಪುರಸ್ಕೃತ ಆಗಿರ್ತಕ್ಕಂಥವ್ರು ಎಲ್ಲರೂ, ಅದು ಗೆಳೆಯ ಮಾವಳಿ ಶಂಕರ್ ಆಗಿರ್ಬೋದು, ಅಧ್ಯಯವರಾಗಿರ್ಬೋದು, ಇಲ್ಲಿರ್ತಕ್ಕಂಥ ಎಲ್ಲರೂ ಸಹಿತ ಈ ಥರದ ಸಾಮಾಜಿಕ ಚಳವಳಿಗಳಲ್ಲಿ ನಾನು ಹಲವಾರು ವರ್ಷದಿಂದ ನೋಡ್ಕೊಂಬಂದವರು. ನೀವು ಗೌರವಿಸ್ತಾ ಇರೋದು ವ್ಯಕ್ತಿಗಳನ್ನೆಲ್ಲ, ಆ ಚಳವಳಿಗಳನ್ನು ಅಂತಕ್ಕಂಥ ಒಂದು ಭಾವನೆಯನ್ನು ಇಟ್ಟುಕೊಂಡು ಆ ಚಳವಳಿಗಳನ್ನು ಗೌರವಿಸ್ತಕ್ಕಂಥ ನಿಮ್ಮ ದೊಡ್ಡ ಮನೋಭಾವಕ್ಕೆ ಧನ್ಯವಾದಗಳು. ನೀವೇನು ಕಷ್ಟಪಟ್ಟು
ಸಬ್ನಳ್ಳಿ ಗೊತ್ತು ನನಗೆ. ಈ ಕಲ್ಚರಲ್ ಮೂಮೆಂಟಲ್ಲಿ ಅವರು ಮಂಡ್ಯದಿಂದ ಬಂದಾಗ ಭಾಳ ಕಷ್ಟಪಟ್ಟು ಬಂದವರು. ಅಂಥವ್ರು ಎಲ್ಲರೂ ಸೇರಿ ಈ 5,000 ರೂಪಾಯಿ ಕೊಟ್ಟು ಏನು ಮಾಡ್ತೀವಿ, ಅದು 5,000 ರೂಪಾಯಿ ಅದು ದುಡ್ಡಿನ ಅಮೌಂಟ್ ಅಲ್ಲ. ಸೊ ಆ ದುಡ್ಡನ್ನು ನಾನು ಅಂಬೇಡ್ಕರ್ ಅವರ ಕುರಿತಂಥ ಒಂದು ಪುಸ್ತಕ ಇದೆಯಲ್ಲ, 5,000 ಪುಸ್ತಕಗಳನ್ನು ಖರೀದಿ ಮಾಡಿ ಶಾಲೆಗಳಿಗೆ ಹಂಚತಕ್ಕಂಥ ಕೆಲಸವನ್ನು ನಾನು ಮಾಡ್ತೇನೆ. ಸೊ ಆ ಕೆಲಸಕ್ಕಾಗಿ ತಾವು ಆ ಕೃತ್ಯಕ್ಕೆ, ಆ ಒಂದು ಕೀರ್ತಿಗೆ ತಾವು ತಮ್ಮ ಸಂಸ್ಥೆ ಭಾಜನರಾಗ್ತದೆ ಅಂತ ಹೇಳಿ ನಿಮಗೆಲ್ರಿಗೂ ಶುಭಾಶಯಗಳು. ನಮಸ್ಕಾರ.